ಕಾಡಿನ ಒಂದು ದೊಡ್ಡ ಮರದ ಮೇಲೆ ಒಂದು ಕಾಗೆಯ ಸಂಸಾರವಿತ್ತು. ಅವು ಅಲ್ಲಿ ಗೂಡು ಕಟ್ಟಿಕೊಂಡು ಸುಖದಿಂದ ಇರತೊಡಗಿತ್ತು. ಮುಂದೆ ಅವುಗಳಿಗೆ ಒಂದು ವಿಘ್ನ ಎದುರಾಯಿತು. ಆ ಮರದ ಬುಡದಲ್ಲಿಯೇ ಒಂದು ಹಾವಿನ ಹುತ್ತವಿತ್ತು. ಹುತ್ತದೊಳಗಿನ ಹಾವು ಕಾಗೆಗಳು ಗೂಡಿನಲ್ಲಿರದ ಸಮಯ ನೋಡಿ ಮೊಟ್ಟೆಗಳನ್ನೆಲ್ಲ ತಿಂದು ಹಾಕಿಬಿಡುತ್ತಿತ್ತು. ಹೀಗಾಗಿ ಕಾಗೆಗಳು ಚಿಂತೆಗೊಳಗಾದವು. ಕಾಗೆಯು ತನ್ನ ಚಿಂತೆ, ಕಷ್ಟವನ್ನು ನರಿಯ ಮುಂದೆ ಹೇಳಿತು. ನರಿಯ ಯೋಚಿಸಿ ಉಪಾಯವನ್ನು ಕಾಗೆಗೆ ಹೇಳಿಕೊಟ್ಟಿತು. ಅದರಂತೆ ಕಾಗೆಯು ಕೊಳವೊಂದರ ದಂಡೆ ಮೇಲೆ ಅರಸನ ಮನೆ ಹೆಣ್ಣು ಮಕ್ಕಳು ಸ್ನಾನ ಮಾಡುತ್ತಿರುವುದನ್ನು ಕಂಡು ಕೂಡಲೇ ಹಾರವನ್ನು ತನ್ನ ಬಾಯಲ್ಲಿ ಹಿಡಿದು ಅಲ್ಲಿಂದ ಹಾರಿತು. ಅದನ್ನು ಕಂಡು ಅರಮನೆಯ ಸೇವಕರು ಕಾಗೆಯ ಬೆನ್ನು ಹತ್ತಿದರು. ಕಾಗೆಯು ಹಾರವನ್ನು ಹಾವಿನ ಹುತ್ತದೊಳಗೆ ಹಾಕಿತು. ಅರಸರ ಸೇವಕರು ತಡ ಮಾಡದೆ ಹುತ್ತವನ್ನು ಅಗೆದು ಹಾವನ್ನು ಕೊಂದು ಹಾರವನ್ನು ತೆಗೆದುಕೊಂಡು ಹೋದರು. ಹೀಗಾಗಿ ಕಾಗೆಗಳಿಗೆ ತೊಂದರೆ ಕೊಡುತ್ತಿದ್ದ ಹಾವು ನಾಶವಾಗಿ ಹೋಯಿತು. ಕಾಗೆಗಳು ಸಂತೋಷದಿಂದ ಇರತೊಡಗಿದವು.